ತುಮಕೂರಿನ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇನ್ನು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಡಿಕೆಶಿ ಭೇಟಿ ಕೊಟ್ಟಿರೋದು. ಅಲ್ಲಿ ಅಷ್ಟೋತ್ತರ ಪಾರಾಯಣ, ಸಂಕಲ್ಪ, ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಗವಿಯಲ್ಲಿ ಕೆಲಕಾಲ ಅನುಷ್ಠಾನವನ್ನ ಕೂತು ಗದ್ದುಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ ಸಿಎಂ ಡಿಕೆಶಿ. ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದಲ್ಲಿ ಪೂಜೆ. ಭಗವಂತನಿಗೂ ಭಕ್ತನಿಗೂ ಇರುವ ಸಂಬಂಧ ಅಚಲವಾದುದು. ನೊಣವಿನಕೆರೆ ಅಜ್ಜಯ್ಯರಿಗೂ ನನಗೂ ಭಗವಂತ ಹಾಗೂ ಭಕ್ತನ ನಡುವಿನ ಸಂಬಂಧ ಎಂದು ಪದೇ ಪದೇ ಹೇಳುವ ಸಿಎಂ ಶಿವಕುಮಾರ್ ಅಕ್ಷರಶಃ ಭಗವಂತನ ಆಶೀರ್ವಾದ ಪಡೆದರು. ತುಮಕೂರಿನಲ್ಲಿರುವ ನೊಣವಿನಕೆರೆ ಕಾಡಸಿದ್ದೇಶ್ವರ ಮಠದ ಅಜ್ಜಯ್ಯನ ಭವಿಷ್ಯವಾಣಿಯಂತೆ ಡಿಕೆ ಶಿವಕುಮಾರ್ ಸಿಎಂ ಆಗಿದ್ರು. ಅದರಂತೆ ಪ್ರಮಾಣ ವಚನದಲ್ಲೂ ಅಜ್ಜಯ್ಯನ ಹೆಸರಿನ ಮೇಲೆ ಪದಗ್ರಹಣ ಸ್ವೀಕರಿಸಿದ್ರು. ಅದರಂತೆ ಮಠಕ್ಕೆ ಭೇಟಿ ನೀಡಿ ವಿವಿಧ ಪೂಜೆಯಲ್ಲಿ ಭಾಗಿಯಾಗಿದ್ರು. ತಮ್ಮ ಸಂಕಷ್ಟಹರ ಅಜ್ಜಯ್ಯನ ಪೀಠಕ್ಕೆ ಬಂದು ಪೂಜೆ ಸಂಕಲ್ಪದಲ್ಲಿ ಮಗ್ನರಾಗಿದ್ರು ಸಿಎಂ ಡಿಕೆ ಶಿವಕುಮಾರ್. ಸಂಜೆ 6 ಗಂಟೆ ಸುಮಾರಿಗೆ ಕಾಡಸಿದ್ದೇಶ್ವರ ಮಠಕ್ಕೆ ಬಂದ ಸಿಎಂ ಮೊದಲು ಕಾಡಸಿದ್ದೇಶ್ವರ ಗವಿಗೆ ತೆರಳಿ ಆರತಿ ಬೆಳಗಿದ್ರು. ಗವಿಯ ದೇವಾಲಯದಲ್ಲಿ ಅಷ್ಟೋತ್ತರ ಪಠಣ ಮಾಡಿ ಪೂಜೆ ಸಲ್ಲಿಸಿದ್ರು. ಅದಾದ ಬಳಿಕ ಕಾಡಸಿದ್ದೇಶ್ವರ ಮೂಲ ಗದ್ದುಗೆಗೆ ಬಂದು ಪೂಜೆ ಸಲ್ಲಿಸಿ ಕೃತಾರ್ಥರಾದ್ರು. ಈ ವೇಳೆ ಮಠಕ್ಕೂ ತಮಗೂ ಇರುವ ಸಂಬಂಧ ನೆನೆದರು. ನಾನು ಭಕ್ತನಾಗಿ ಮಠಕ್ಕೆ ಬಂದಿದ್ದೇನೆ, ಸಿಎಂ ಆಗಿ ಅಲ್ಲ. ಭಕ್ತ ಅನ್ನೋದು ಫಸ್ಟ್, ಸಿಎಂ ಅನ್ನೋದು ನೆಕ್ಸ್ಟ್ ಎಂದ್ರು. ಎಲ್ಲ ಸಂದರ್ಭದಲ್ಲೂ ಬಂದಿದ್ದೇನೆ, ಈಗ ಕೂಡ ಅದೇ ರೀತಿ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಪಾಯಿಂಟು, ಈ ಮಠದಲ್ಲಿ ಯಾವಾಗಲೂ ಕೂಡ ನಾನೊಬ್ಬ ಭಕ್ತ. ಸೊ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧ ಒಳ್ಳೆ ಇದೆ. ಸೊ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೂ ಮೊದಲು ಸಿಎಂ ಡಿಕೆ ಮಲ್ಲಘಟ್ಟ ಕೆರೆಯ ಬಳಿ ಕಾಮಗಾರಿ ವೀಕ್ಷಣೆ ಮಾಡಿದ್ರು. ಅಲ್ಲಿಯ ಗಂಗಾಧರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ನಮಿಸಿದ್ರು. ಸಿಎಂ ಡಿಕೆ ಅವರ ನೂತನ ಮನೆಯ ಗೃಹ ಪ್ರವೇಶಕ್ಕೆ ಮಲ್ಲಘಟ್ಟ ಕೆರೆಯ ನೀರು ಕೊಂಡೊಯ್ದು ಶುದ್ಧೀಕರಿಸಿದ್ದನ್ನ ಸಿಎಂ ಈ ವೇಳೆ ನೆನೆದ್ರು. ಅದಾದ ಬಳಿಕ ಕಾಡಸಿದ್ದೇಶ್ವರ ಮಠದ ಪ್ರಮುಖ ಪುರೋಹಿತ ನಾಗರಾಜ ಶಾಸ್ತ್ರಿಗಳ ಮನೆಗೆ ಹೋಗಿ ಸುಮಾರು 1 ಗಂಟೆಗಳ ಕಾಲ ರಹಸ್ಯವಾಗಿ ಶಾಸ್ತ್ರ ನೋಡಿಸಿದ್ದಾರೆ. ಈ ವೇಳೆ ನಾಗರಾಜ ಶಾಸ್ತ್ರಿ ಜಾತಕದ ಪ್ರಕಾರ ಕೆಲ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದ ಸಿಎಂ ಸುಮಾರು 4 ಗಂಟೆಗಳ ಕಾಲ ಮಲ್ಲಘಟ್ಟ ಸೇರಿದಂತೆ ಮಠದಲ್ಲಿ ದೈವ ಕಾರ್ಯದಲ್ಲಿ ತೊಡಗಿದ್ರು. ಆಶೀರ್ವಾದದಿಂದ ಡಿಕೆ ಶಿವಕುಮಾರ್ ಅವರು ಜಯಶೀಲರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಾಜ ಪ್ರತ್ಯಕ್ಷ ದೇವತಾ ಎಂಬಂತೆ ರೈತರು, ವರ್ತಕರು ಮತ್ತು ರಾಜಕೀಯ ಮುತ್ಸದ್ದಿಗಳು, ಸೈನಿಕರು, ಬಡವರ ಆಧಾರಿಯಾಗಿ ಪರಿಪೂರ್ಣವಾಗಿರ್ತಕ್ಕಂಥ ದೇಶದ ಆಳ್ವಿಕೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿ ಅವರು ಇದ್ದಾರೆ ಅಂತಕ್ಕಂಥ ಆಶೀರ್ವಾದ ಪಾಲಿಸ್ತಾ ಇದೆ. ನೊಣವಿನಕೆರೆಗೆ ಬರುವ ದಾರಿ ಮಧ್ಯೆ ಸಿಎಂಗೆ ಅಲ್ಲಲ್ಲಿ ಅದ್ದೂರಿ ಸ್ವಾಗತ ಸಿಕ್ಕಿತು. ಕುಣಿಗಲ್, ತುರುವೇಕೆರೆ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು, ಅಭಿಮಾನಿಗಳು ಘೋಷಣೆ ಕೂಗಿ ಹೂವಿನ ಹಾರ ಹಾಕಿದ್ರು. ಶಾಸಕರುಗಳಾದ ಟಿಬಿ ಜಯಚಂದ್ರ, ಶಿವಲಿಂಗೇಗೌಡ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್, ತಿಪಟೂರು ಶಾಸಕ ಷಡಕ್ಷರಿ, ಕುಣಿಗಲ್ ಶಾಸಕ ರಂಗನಾಥ್ ಸೇರಿದಂತೆ ಹಲವರು ಸಿಎಂಗೆ ಸಾಥ್ ನೀಡಿದರು. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.